ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಸ್ಯಾಟರ್ಡೇ ವ್ಲಾಗ್ನ ನಾನು ಹಾಕ್ತಾಯಿದ್ದೀನಿ. ಸೊ ದೇವ್ರ ಸಾಮಾನು ಬೆಳಗ್ತಾ ಇರೋವಂಥ ವ್ಲಾಗು. ನಾವು ಸ್ಯಾಟರ್ಡೇ ವಾರ ಮಾಡ್ತೀವಿ, ಆದ್ದರಿಂದ ದೇವ್ರ ಸಾಮಾನ ನಾನು ಸ್ಯಾಟರ್ಡೇ ಎಲ್ಲ ವಾಶ್ ಮಾಡಿಬಿಡ್ತೀನಿ. ಸೊ ಫಸ್ಟು ನಾನು ಎಲ್ಲ ಹುಣ್ಸೆಹಣ್ಣು ತೊಗೊಂಡು ಹುಣ್ಸೆಹಣ್ಣಲ್ಲಿ ಫಸ್ಟು ಎಲ್ಲ ನೀಟಾಗಿ ಉಜ್ಜಿಡ್ತೀನಿ. ಹುಣ್ಸೆಹಣ್ಣಲ್ಲಿ ಫಸ್ಟೆಲ್ಲ ಸಬೀನ ಯೂಸ್ ಮಾಡ್ತಿದ್ದೆ. ಸಬೀನ ಯೂಸ್ ಮಾಡಿದ್ರೆ ಬೆಳ್ಳಿ ಸಾಮಾನೆಲ್ಲನೂ ಸೌದೋಗುತ್ತೆ ಅಂತ ಹೇಳಿ ಹುಣ್ಸೆಹಣ್ಣಲ್ಲಿ ಹೀಗೆ ವಾಶ್ ಮಾಡಿಡೋದು ಫಸ್ಟು. ಆಮೇಲೆ ಒಂದು ಸ್ವಲ್ಪ ಸೋಪ್ ಹಾಕಿ ಹೀಗೆ ನಾನು ಕೈಯಲ್ಲೇ, ಬೇರೆ ಏನೂ ಇದು ನಾರು ಎಲ್ಲ ಯೂಸ್ ಮಾಡಲ್ಲ, ಕೈಯಲ್ಲೇ ಹೀಗೆ ವಾಶ್ ಮಾಡಿಡೋದು. ಎಲ್ಲ ನೀಟಾಗಿ ಕೊಳೆ ಜಿಡ್ಡು ಎಲ್ಲ ಹೋಗುತ್ತೆ. ಸೊ ವಾರ ವಾರ ಬೆಳಗೋದ್ರಿಂದ ಯಾವುದೂ ಗಲೀಜಾಗಿರೋದಿಲ್ಲ. ಅಂದರೆ ದೀಪಗಳು ಮಾತ್ರ ತುದಿ ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ದೀಪ ಹಚ್ಚೋ ಸೈಡಲ್ಲಿ ಅಲ್ಲಿಗೆ ಒಂದು ಸ್ವಲ್ಪ ಸೋಪ್ ಹಾಕಿ ಹುಣ್ಸೆಹಣ್ಣು ಸವರಿಟ್ಟು ಆನಂತರ ಸೋಪಲ್ಲಿ ಇನ್ನೊಂದು ಸ್ವಲ್ಪ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತದು. ಇದು ಕಳಶದ ಚೊಂಬಿದು. ಇದನ್ನು ಕೂಡ ನಾನು ಹುಣ್ಸೆಹಣ್ಣು ಹಾಕಿ ಉಜ್ಜಿಬಿಟ್ಟು ಅದನ್ನು ಎತ್ತಿಡ್ತಾಯಿದ್ದೀನಿ. ಹುಣ್ಸೆಹಣ್ಣು ಹಚ್ಚಿ ಹುಣ್ಸೆಹಣ್ಣೆಲ್ಲ ಸವರಿ ಒಳಗೆಲ್ಲ ಸವರ್ಬಿಟ್ಟು ಎತ್ತಿಕ್ತಾಯಿದ್ದೀನಿ. ಒಂದು 10 ರಿಂದ 15 ನಿಮಿಷ ತೊಗೊಳುತ್ತೆ ನಾನು ದೇವ್ರ ಸಾಮಾನೆಲ್ಲ ಬೆಳಗೋದಕ್ಕೆ. ಎವ್ರಿ ಸ್ಯಾಟರ್ಡೆ. ಸೊ ಒಂದೊಂದ್ಸಲಿ ಫಸ್ಟೆಲ್ಲ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅವಾಗೆಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡ್ತಿತ್ತು ಜಾಸ್ತಿ. 10:30ಯಿಂದ 11 ಗಂಟೆ ತನಕ ಆಗಿಬಿಡ್ತಿತ್ತು ದೇವ್ರ ಸಾಮಾನು ಎಲ್ಲ ವಾರ ಮಾಡೋ ಅಷ್ಟೊತ್ತಿಗೆ. ಮತ್ತು ಇವತ್ತು ಈಗ ರಾಕಿಯವರೇ ಹೋಗಿ ಬರ್ತಾರೆ ದೇವಸ್ಥಾನಕ್ಕೆ. ಆದ್ದರಿಂದ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ವ, ಆದ್ದರಿಂದ ಬೇಗನೆ ಆಗುತ್ತೆ. ನಾನೆಲ್ಲ ವಾಶ್ ಮಾಡಿ ಕೊಡ್ತೀನಿ, ಎಲ್ಲ ಗುಡಿಸಿ ಅವರು ಅದನ್ನೆಲ್ಲ ಜೋಡಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಈ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಲೇಬೇಕಾಗತ್ತೆ. ಯಾಕಂತೇಳಿದ್ರೆ ಅವು ಕೈ ಬಿಡೋದಿಲ್ಲ. ಏನಾದರೂ ಕೆಲಸ ಮಾಡೋದಕ್ಕೆ ಹೋದರೆ ಅಲ್ಲೂ ಬರ್ತಾರೆ, ಎಲ್ಲ ಅಂಡೋದು ಎಲ್ಲ ತೆಗೆಯೋದು ಈ ರೀತಿ ತೀಟೆ ಮಾಡ್ತವೆ. ಅದರಿಂದ ಯಾರಾದರೂ ಜೊತೆಗೆ ಹೆಲ್ಪ್ ಮಾಡಿದ್ರೆ ಬೇಗ ಕೆಲಸಗಳು ಮುಗಿದು ಬಿಡುತ್ತೆ. ಸೊ ಎವ್ರಿ ಸ್ಯಾಟರ್ಡೇ ಈ ರೀತಿಯಾಗಿ ವಾಶ್ ಮಾಡೋದು. ಯೂಶ್ವಲಿ ನಂಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಸ್ಯಾಟರ್ಡೇನೇ ವಾಶ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಕೆಲವರು ಗುರುವಾರ, ಬಟ್ ಮಂಗಳವಾರ ಶುಕ್ರವಾರ ಯಾರೂ ದೇವ್ರ ಸಾಮಾನು ತೊಳೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಎಲ್ಲರ ಮನೇಲೂ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇನೇ ವಾರ. ಅಂದಾಗೆ ಟಿಫನ್ನು ಪುಳಿಯೋಗರೆ ಇವತ್ತು. ಸೊ ಟಿಫನ್ ಇನ್ನೂ ಆಗಿಲ್ಲ, ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಅದಾದ ನಂತರ ವಾರ ಎಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡೋದು. ಸೊ ಬೇರೆ ದಿನವೂ ಅಷ್ಟೇ, ನಾನು ಫಸ್ಟು ಎಲ್ಲ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿ ಆಮೇಲೆ ನಿಶ್ವಿಕನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಪಾಪುಗೂ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಟಿಫನ್ ಮಾಡ್ತೀನಿ. ಸೊ ಡೈಲಿ 10 o'clock ಆಗೇ ಆಗುತ್ತೆ ನಾನು ಟಿಫನ್ ಮಾಡೋದು. ಡೈಲಿ 10 o'clock ಕಮ್ಮಿ ಅಂತೂ ಆಗೋಲ್ಲ. 10-10:30 ಆದರೂ ಆಗೇ ಆಗುತ್ತೆ ಇವ್ರಿಗೆಲ್ಲ ತಿನ್ನಿಸ್ಬಿಟ್ಟು ತಿನ್ನೋದಕ್ಕೆ. ಇನ್ನು ನಿಶ್ವಿಕಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನೂ ತಿಂದ್ಬಿಟ್ಟು ಹೋಗಿರೋದಿಲ್ಲ. ಅವಳು ಹಾಲು ಕುಡ್ದಿರ್ತಾಳೆ, ಒಂದು 2 ತುತ್ತೇನೋ ತಿಂದಿರ್ತಾಳೆ ಅಷ್ಟೇ. ಸೊ ಎದ್ದಿದ ತಕ್ಷಣ ಅವಳು ಫುಲ್ಲು ವಾಮಪ್ ಆಗೋಕ್ಕೆ ಅವಳಿಗೆ ಒಂದು 2 hours ಬೇಕು, 1 hour ಆದರೂ ಬೇಕು ವಾಮಪ್ ಆಗೋದಕ್ಕೆ. ಚಿನ್ನಿ ಜಾಸ್ತಿ ಅಳ್ತಾ ಇರ್ತಾಳೆ ಅವಳು, ಬೆಳಿಗ್ಗೆನೇ ಸ್ಕೂಲ್ಗೆ ಹೋಗಬೇಕು ಎದ್ದಿದ ತಕ್ಷಣ ಅಂತ. ಸೊ ಆದ್ದರಿಂದ ಅವಳು ಬಂದಿದ ತಕ್ಷಣ ಅವಳಿಗೆ 11:45ಗೆ ಆ ಟಿಫನ್ ಏನಿರುತ್ತೆ ಅದನ್ನೇ ಸ್ವಲ್ಪ ಹಾಕ್ಕೊಟ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಅವಳಿಗೆ. 2 o'clockಗೆ ಲಂಚ್ ಟೈಮ್ ಅವಳದು. ಸೊ ಆ್ಯಸ್ ಯೂಶುವಲ್ ನಾನು ಎಳೆ ರಂಗೋಲಿ ಇನ್ನೂ ನಾನು ಕಲಿತಾ ಇದ್ದೀನಿ, ಇನ್ನೂ ಬಿಟ್ಟಿಲ್ಲ. ಎಳೆ ರಂಗೋಲಿ ಕಲಿತಾ ಇದ್ದೀನಿ ಅಂದರೆ 2 ಎಳೆ ಕಲ್ತ್ಕೋಬೇಕು. ಇವಾಗೆಲ್ಲ ಒಂದೊಂದು ಎಳೆಯಲ್ಲಿ ಬಿಡ್ತಾಯಿದ್ದೀನಿ. ಸೊ ಅದನ್ನು ಕಲ್ತ್ಕೊಂಡ್ಮೇಲೆ ಅದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ವ್ಲಾಗಾಗಿ ಅಪ್ಡೇಟ್ ಮಾಡೋಣ ಅಂತ. ಎಳೆ ರಂಗೋಲಿ ಕಲ್ತ್ಕೊಂಡ್ಮೇಲೆ, ಎಳೆ ರಂಗೋಲಿ ಕಲ್ತ್ಕೊಂಡ್ರೆ ತುಂಬ ದೊಡ್ಡದಾಗಿ ರಂಗೋಲಿಗಳನ್ನ ಬಿಡ್ಬೋದು. ಈ ಜ್ಯೋತಿಯವ್ರು ಹೇಳ್ತಾಯಿದ್ರು ಎಳೆ ರಂಗೋಲಿ ಕಲ್ತ್ಕೋ, ಎಲ್ಲ ಒಂದೇ ಥರ ಅಪ್ಡೇಟ್ ಮಾಡ್ತಾಯಿದ್ಯಾ, ಒಂದೇ ಥರ ರಂಗೋಲಿ ಅಂತ ಹೇಳಿ. ಎಲ್ಲರೂ ಹಂಗೆ ಅಂತಾಯಿದ್ರು, ತುಂಬ ಜನ ವಿಡಿಯೋ ನೋಡಿರೋರೆಲ್ಲರೂ ಫ್ರೆಂಡ್ಸ್ ಎಲ್ಲ. ರಂಗೋಲಿ ಬಿಡೋವಂಥ ಒಂದು ತಗಡು ಸಿಕ್ಕಿದೆ ನನಗೆ.
ಆ್ಯಕ್ಚುಲಿ ನಾನೇ ಪರ್ಚೇಸ್ ಮಾಡ್ಕೊಂಬಂದಿದ್ದು. ಜಾತ್ರೆ ಇತ್ತಲ್ಲ, ದಾಸರಳ್ಳಿಲಿ ಜಾತ್ರೆ ಇತ್ತು ಲಾಸ್ಟ್ ಮಂತಲ್ಲಿ. ಸೊ ಆವಾಗ ನಂಗೆ ಅಲ್ಲಿ ರಂಗೋಲಿ ಹಾಕ್ತಾಯಿದ್ರು. ಅದು 4 ಡಾಟ್ಸ್ ಇದೆ ಅನ್ಕೋತೀನಿ ನಾನು, 3 ಡಾಟ್ಸೋ 4 ಡಾಟ್ಸೋ ಇದೆ, ಆ ಥರದ್ದು ರಂಗೋಲಿ ಇದೆ. ಹಿಂಗೆ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ರಂಗೋಲಿ ತುಂಬಿಟ್ಟು ಹೀಗೆ ಎಳೆಯೋ ಅಂಥದ್ದು. ಅದನ್ನು ಹಾಕ್ತಾ ಹೋದರೆ ಅದರಲ್ಲಿ ದೊಡ್ಡ ದೊಡ್ಡ ರಂಗೋಲಿ ಬಿಡ್ಬೋದು ನಾವು. ನೋಡ್ತೀನಿ ನಾಳೆ ಏನಾದರೂ ಅದರಲ್ಲಿ ರಂಗೋಲಿ ಹಾಕ್ಬಿಟ್ಟು ಹಾಗೆ ಅದನ್ನು ಟ್ರೈ ಮಾಡಿ ರಂಗೋಲಿ ಹಾಕ್ತೀನಿ. ಅದು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಅದ್ರದ್ದೊಂದು ವ್ಲಾಗ್ ಅಪ್ಡೇಟ್ ಮಾಡ್ಬೋದು, ರಂಗೋಲಿದೇನೆ ಸಪ್ರೇಟಾಗಿ. ಸೊ ರಾಕೇಶ್ ಅವ್ರು ಏನೋ ಕೀ ಹುಡುಕ್ತಾ ಇದ್ದಾರೆ, ಕಾರ್ ಕೀ. ಅದನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲಿದೆ ಅಂತ ಹೇಳಿ. ಅವ್ರು ಹೋದರೆ ಟಿಫನ್ ಕೊಡೋದಕ್ಕೆ ಹೋಗ್ತಾರೆ ಅವ್ರ ಅಪ್ಪಂಗೆ ಅಂಗಡಿಗೆ. ಸೊ ಅವ್ರು ಹೋದರೆ ಹುಡುಗರು ಇಬ್ಬರೂ ಹೋಗ್ಬಿಡ್ತಾರೆ ಅವ್ರ ಜೊತೆಗೆ. ಅವ್ರ ಅಂಗಡಿಗೆ ಹೋಗೋ ಅಷ್ಟರಲ್ಲಾದರೂ ಹುಡುಗರಿಗೆ ಹಾಲು ಕುಡಿಸಿದ್ರೆ ಅಷ್ಟೊತ್ತಿಗೆ ಹಾಲು ಒಂದು ಸ್ವಲ್ಪ ಡೈಜೆಸ್ಟ್ ಆಗುತ್ತೆ, ಟಿಫನ್ ತಿನ್ನೋದಕ್ಕೆ ಸರಿ ಹೋಗುತ್ತೆ ಟೈಮಿಂಗ್ಸು. ಆ್ಯಕ್ಚುಲಿ ಇವಾಗ ಅಲ್ಲಿ ಲೀಫ್ ಥರ ಆ್ಯಸ್ ಯೂಶ್ವಲ್ ನಾನು ಫಸ್ಟೆಲ್ಲ ಅಪ್ಡೇಟ್ ಮಾಡಿದ್ದೆ ಅನಿಸುತ್ತೆ ರಂಗೋಲಿದು. ಲೀಫ್ ಥರ ಹೆಡ್ಡಿಂಗ್ ಹಾಕ್ಬಿಟ್ಟು ಆಮೇಲೆ ಸೈಡಲ್ಲಿ ಸರ್ಕಲ್ಸ್ ಡಿಸೈನ್ ಬರುತ್ತಲ್ಲ, 3 ಸರ್ಕಲ್ ಡಿಸೈನ್ಸ್ ಹಾಕಿ ಅದಕ್ಕೆ ಕೆಳಗಡೆ ಲೀಫ್ ಥರ ಕೋಟಿಂಗ್ ಕೊಟ್ಬಿಟ್ಟು ಆ ಥರ ರಂಗೋಲಿ ಹಾಕ್ತಾಯಿದ್ದೀನಿ. ಡೈಲಿ ಅದೇ ಥರ ಹೆಡ್ಡಿಂಗ್ ಹಾಕ್ಬಿಟ್ಟು ಆನಂತರ ಚಿಕ್ಕದಕ್ಕೆ ಮಧ್ಯದಲ್ಲಿ ಒಂದು ರಂಗೋಲಿ ಬಿಡೋದು. ಸೊ ಈಗ ಎಳೆ ರಂಗೋಲಿ ಕಲ್ತ್ಕೊಂಡ್ರೆ ಆನಂತರ ಎಳೆ ರಂಗೋಲಿನ ಡೈಲಿ ಬಿಡ್ಬೋದು. ಉಂಟು ಕ್ಯಾಮ್ರಾಗೆ ಅಡ್ಡ ಬಂದುಬಿಟ್ಟಿದ್ದಾರೆ. ಕ್ಯಾಮ್ರಾನೇ ಎತ್ಕೊಂಡ್ಬಿಟ್ಟಿದ್ದಾನೆ ಅಭ್ಯಂತೂ. ಇಲ್ಲಿ ನೋಡಿ, ಇಲ್ಲೆಲ್ಲ ಎತ್ಕೊಂಡು ಕ್ಯಾಮ್ರಾನೇ ತಿರುಗಾಡಿಸ್ತಿದ್ದಾನೆ ಅವನು. ಅದನ್ನು ಎಡಿಟ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ನೋಡಿ ಎಲ್ಲರನ್ನೂ ಹೆಂಗೆ ಎತ್ಕೊಂಡ್ಬಿಟ್ಟಿದ್ದಾನೆ ಕ್ಯಾಮ್ರಾನ. ಆಮೇಲೆ ಅಮ್ಮ ಇಸ್ಕೊಟ್ಟು ನನಗೆ ವಾಪಸ್ಸು. ಸೊ ನಾನು ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಕ್ಯಾಮ್ರಾ ಇಟ್ಟಿರ್ತೀನಿ, ಅದನ್ನು ಸ್ಟ್ಯಾಂಡ್ಗೆ ಹಾಕಿ ಸೆಲ್ಫಿ ಸ್ಟಿಕ್ಕಿಗೆ ಹಾಕಿ. ಅವನು ಗಮನಿಸಲ್ಲ. ಯೂಶಲಿ ಗಮನಿಸಿದ್ರೆ ಮಾತ್ರ ಅದನ್ನು ಎತ್ಕೊಂಡಲ್ಲೇ ಬಿಡಲ್ಲ. ಈ ಸಲ ಅವನೇನು ಗಮನಿಸಿರಲಿಲ್ಲ. ಅದು ನಿಶ್ವಿಕಾ ಬಂದು ನೋಡಿ ಇಲ್ಲೋಡು ಅಂತ ನಿಶ್ವಿಕಾ ತೋರಿಸಿದ್ಲು. ಅವನು ಎತ್ಕೊಂಬಿಟ್ಟ ಕ್ಯಾಮ್ರಾನ, ಅದನ್ನು ಫೋನ್ ಸ್ಟ್ಯಾಂಡು. ಈಗ ತುಳಸಿಗೆ ನಾನು ಆ್ಯಸ್ ಯೂಶ್ವಲ್ ನಾಮದ ಕಡ್ಡಿನೆಲ್ಲ ಬಳ್ದುಬಿಟ್ಟು ಈಗ 3 ಡಾಟ್ ಇಡ್ತೀನಿ ನಾನು. ಹಾಗೆ ಅರ್ಶಿನ ಕುಂಕುಮ ಇಟ್ಟು ತುಳಸಿ ಮುಂದೆನೂ ರಂಗೋಲಿ ಹಾಕ್ತೀನಿ. ಏನೇ ಇದ್ದರೂ ರಂಗೋಲಿ ಒಂದು ಹುಡುಗರು ನೋಡೋ ತನಕ ಅಷ್ಟೇ ಇರುತ್ತೆ. ಆಮೇಲೆ ಅದನ್ನು ಆ್ಯಸ್ ಯೂಶ್ವಲ್ ಹೂವು ಎಲ್ಲ ಕಿತ್ತಾಕಿ ರಂಗೋಲಿ ಎಲ್ಲ ಅಳಿಸ್ಬಿಡ್ತಾರೆ. ನಾನು ರೈಟ್ ಹ್ಯಾಂಡಲ್ಲಿ ಇಡ್ತಾಯಿದ್ದೀನಿ, ಆದರೆ ಅದು ನಿಮಗೆ ವೈಸ್ ವರ್ಷ ಕಾಣ್ತಿದೆ ಅದರಲ್ಲಿ. ನೋಡಿ, ಇದು ತುಂಬ ಚೆನ್ನಾಗಿ ಕಾಣ್ತಿದೆ. ಲೆಫ್ಟ್ ಹ್ಯಾಂಡಲ್ಲೇ ಬಿಡ್ತಾಯಿದ್ದೀನೇನೋ ಅಂತ ಅನಿಸುತ್ತೆ. ನಾನು ಟ್ರೈ ಮಾಡಿಲ್ಲ ಲೆಫ್ಟ್ ಹ್ಯಾಂಡಲ್ಲಿ ರಂಗೋಲಿ ಹೇಗೆ ಬರುತ್ತೆ ಅಂತ ಹೇಳಿ ಯಾವತ್ತೂ. ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಬೇಕು. ಏನಾದರೂ ಎಳೆ ರಂಗೋಲಿ ಲೆಫ್ಟ್ ಹ್ಯಾಂಡಲ್ಲಾದರೂ ಬರುತ್ತಾ ಅಂತ ಹೇಳಿ. ತುಂಬ ಸಲ ಟ್ರೈ ಮಾಡಿದ್ದೀನಿ, ಆದರೆ ರಂಗೋಲಿ ಬೆಳ್ಗಳ ಸಂದಿಲೇ ಹೊರಟೋಗ್ಬಿಡ್ತಾಯಿದೆ. ಎಳೆ ರಂಗೋಲಿ ಬಿಡೋದಕ್ಕೆ ಆಗ್ತಾಯಿಲ್ಲ. ನೋಡಬೇಕು, ಟ್ರೈ ಮಾಡಿ ಅದೊಂದು ಬ್ಲಾಗನ್ನು ಅಪ್ಡೇಟ್ ಮಾಡ್ತೀನಿ. ಈ ತುಳಸಿ ಗಿಡ ಏನಿದೆ, ಇದಕ್ಕೆ ನಾನು ಬೀಜ ಉದುರಿಸಿದ್ದೆ. ಹಳೆ ತುಳಸಿ ಗಿಡ ಕಿತ್ಬಿಟ್ಟು ಇಟ್ಟಿದ್ರು. ಏನಕ್ಕೆ ಅಂತ ಹೇಳಿದರೆ ಅದು ತುಂಬ ಒಣಗಿಬಿಟ್ಟಿತ್ತು. ಆದ್ದರಿಂದ ಹಳೆ ತುಳಸಿ ಗಿಡನ ಕಿತ್ತು ಸೈಡಲ್ಲಿ ಇಟ್ಟಿದ್ದಾಗ ಅದ್ರ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೆ ನಾನು, ತುಂಬ ಇತ್ತು. ಆಮೇಲೆ ಆ ಬೀಜಗಳನ್ನೆಲ್ಲ ಉದುರಿಸಿ ಆನಂತರ ನಾನು ಹೋಗಿ 15 ದಿವಸ ಹೋಗಿದ್ದೆ ಅನಿಸುತ್ತೆ ದಾಸರಳ್ಳಿಗೆ. ಹೋಗಿ ಬರೋ ಅಷ್ಟರಲ್ಲಿ ಅದು ತುಂಬ ಉದ್ದನೇ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು ಗಿಡ, ತುಳಸಿ ಗಿಡ. ತುಂಬ ಚೆನ್ನಾಗಾಯಿತು ಈ ಸಲ, ತುಳಸಿ ಗಿಡ ಚೆನ್ನಾಗಿ ಬಂದಿದೆ. ಅದಾದ ನಂತರ ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ರೂಮಲ್ಲಿ ಧೂಳೆಲ್ಲ ಕೊಟ್ಟಿದ್ದೀನಿ ಜ್ಯೋತಿಯವ್ರಿಗೆ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಈ ರೀತಿ ನಾವು ವಾರದಲ್ಲಿ 2 ಸಲ ಧೂಳೆಲ್ಲ ಉದುರ್ಕೊಂಡ್ಬಿಡ್ತೀವಿ ರೂಮಲ್ಲಿ. ಕೆಳಗಡೆ ಹಾಲಲ್ಲೆಲ್ಲ ಅಮ್ಮನೇ ಉದುರ್ಕೊತಾರೆ, ನಾನು ತುಂಬ ಕಡಿಮೆ ಉದುರೋದು ಕೆಳಗಡೆ. ಏನೇ ಇದ್ದರೂ ಇಲ್ಲಿ ರೂಮಲ್ಲಿ ಧೂಳನ್ನು ಉದುರೋದು, ಹಾಸಿಗೆ ಉದುರಿ ಬೆಡ್ಶೀಟ್ ಹಾಸೋ ಅಂಥದ್ದು, ಮತ್ತು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ವಾರಕ್ಕೆ 2 ಸಲ ನಾನು ವಾಶ್ರೂಮ್ ಕ್ಲೀನ್ ಮಾಡ್ತೀನಿ. ನೋಡಿ, ಈಗ ನಾವು ವಾರಕ್ಕೆ 2 ಸಲ ಒರೆಸ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ. ಯಾವುದೋ ಹಬ್ಬಕ್ಕೆ ಹುಣ್ಣಿಮೆಗೆ
ಕ್ಲೀನ್ ಮಾಡೋ ಬದಲು ಈ ಥರ ಕೆಲವ್ರ ಮನೇಲಿ ದಿನ ಒದ್ರುಕೋತಾ ಇರ್ತಾರೆ, ಹಾಗೆ ಅದು ಒಳ್ಳೆ ಅಭ್ಯಾಸ, ತುಂಬ ಕ್ಲೀನಾಗಿರುತ್ತೆ. ಆ್ಯಕ್ಚುಲಿ ತುಂಬ ಬೆಳಕೆ ಇದೆ, ಬಟ್ ಈ ರೀತಿ ಕತ್ಲಾಗಿ ಕಾಣ್ತಿದೆ ಅಷ್ಟೇ, ಸ್ವಲ್ಪ ಕ್ಲೌಡಿ ಆಗಿತ್ತು ಅವತ್ತು, ಆದ್ದರಿಂದ ಹೀಗೆ ಕತ್ಲೆಯಾಗಿ ಕಾಣ್ತಿದೆ ಅಷ್ಟೇ. ತುಂಬ ಮೇಲೆ ಎಡ್ಕಲ್ವಲ್ಲ, ಅಲ್ಲೆಲ್ಲ ನಾನು ಹೀಗೆ ಒದ್ರು ಬಿಟ್ಟಿದ್ದೀನಿ ಅದನ್ನೆಲ್ಲ. ಅದಾದ ನಂತರ ಬೆಡ್ಶೀಟನ್ನೆಲ್ಲ ಒದ್ರು ಬಿಡ್ತೀನಿ, ಅದನ್ನೆಲ್ಲ ಒದ್ರಿ ಒರೆಸ್ಬಿಡ್ತೀನಿ. ಧೂಳೆಲ್ಲ ಒಂದು ಸ್ವಲ್ಪ ಆಗಿರುತ್ತೆ. ಈ ಮಕ್ಕಳೆಲ್ಲ ತುಂಬ ಅಂಡಿರ್ತಾರೆ ಆಟ ಸಾಮಾನುಗಳು, ಸೊ ಅದನ್ನೆಲ್ಲ ಎತ್ತಿ ಡ್ರಾಯರ್ಗೆ ಹಾಕ್ಬಿಡ್ತೀನಿ. ಸೊ ಇವತ್ತು ನಾನು ಆಂಜನೇಯ ದೇವಸ್ಥಾನಕ್ಕೆ ಬೇರೆ ಹೋಗೋದಿದೆ ಇಲ್ಲಿ ಗಿರಿನಗರದಲ್ಲಿ. ನಾನು ನಿಶ್ವಿಕಾ ರೆಡಿಯಾಗಿ ಹೋದ್ವಿ ದೇವಸ್ಥಾನಕ್ಕೆ. ಅವಳದು ಕೂಡ ಟಿಫನ್ ಆಗಿರಲಿಲ್ಲ ಇನ್ನು, ಅವಳು ಬೇಗ ಕೂಡ ತಿನ್ನಲಿಲ್ಲ. ಆದರೂ ನಾನು ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋದೆ. ನಾನು ಒಬ್ಬಳೇ ಹೋಗಬೇಕಲ್ಲ ಅಂಥೇಳಿ. ರಾಕೇಶ್ ಅವ್ರ ಅಂಗಡಿಗೆ ಹೋದರು, ಆದ್ದರಿಂದ ಅವರು ಲೇಟಾಗುತ್ತೆ ಬರೋದು. 12 o'clock ಮೇಲೆ ಹೋಗೋಣ ಅಂತಂದರು. ಅಷ್ಟೊತ್ತಿಗೆಲ್ಲ ಲೇಟಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ನಾನು ಬೇಗ ಹೊರಟೆ, ಎಲ್ಲನೂ ಕೆಲಸ ಮಾಡಿಬಿಟ್ಟು. ಇನ್ನೇನು ಆಮೇಲೆ ಬಂದಮೇಲೆ ಪಾಪುಗೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ಹೇಳಿ ನಾನು ಹೊರಟುಬಿಟ್ಟೆ. ಸೊ ನಾನು ನಿಶ್ವಿಕಾ ಹೋಗ್ತಾಯಿದ್ವಿ. ಇನ್ನೇನು 12 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರ್ತೀವಿ. ಮನೆಗೆ ಬಂದಮೇಲೆ ತಿನ್ನಿಸಿದ್ರಾಯ್ತು ಅಂತ ಹೇಳಿ ಸೊ ನಾನು ಓಲಾ ಬುಕ್ ಮಾಡಿದೆ. ಓಲಾ ಆಟೋದಲ್ಲಿ ಹೋಗಿದ್ದು ದೇವಸ್ಥಾನದಲ್ಲಿ. ಇದು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಸ್ಯಾಟರ್ಡೆ ಆಗಿರೋದ್ರಿಂದ. ಸೊ ಮನೆ ಬಿಟ್ಟಿದ್ದು ಕೂಡ ಸ್ವಲ್ಪ ಲೇಟೇ ಆಗಿತ್ತು, 10:30 10:45 ಆಗಿತ್ತು. ನಾನು ಮೇಲೆಲ್ಲ ರೂಮಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಒದ್ರು ಕೊಟ್ಬಿಟ್ಟು ಹೋಗೋಣ ಅಂತಲೇ ಹೋದೆ. ಸೊ ಆಗಿತ್ತು, ಎಲ್ಲ ಕಿಟಕಿ ಎಲ್ಲ ಒದ್ರಿ ಎಲ್ಲ ಆಗಿತ್ತು. ಆಲ್ಮೋಸ್ಟ್ ರೂಮಿಂದೆಲ್ಲ ಕೆಲಸ ಮುಗ್ದಿತ್ತು. ಆದ್ದರಿಂದ ನಾವು ಹೊರಟೆ ಓಲಾ ಬುಕ್ ಮಾಡಿಕೊಂಡು. ಸೊ ಆಟೋ ಎಷ್ಟು ಸ್ಪೀಡಾಗಿ ಹೋಯಿತು ಅಂತೇಳಿದ್ರೆ, ಅದಕ್ಕೆ ನನಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಬಟ್ ಅದು ಇಲ್ಲಿ ಸ್ಲೋಗಿ ಹೋಗ್ತಿದ್ದಾರೆ ಅಷ್ಟೇ. ಅದು ಮೇನ್ ರೋಡಲ್ಲಂತೂ ಸಖತ್ತು ತುಂಬ ಸ್ಪೀಡಾಗಿ ಹೋಗ್ತಾಯಿದ್ರು. ನಾನಂತೂ ಸ್ಲೋಗಿ ಹೋಗಿ ಅಂಕಲ್ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಅವರು ಆಮೇಲೆ ಈ ಕಡೆ ರೋಡಿಗೆ ಬಂದಮೇಲೆ ಸ್ವಲ್ಪ ಸ್ಲೋ ಮಾಡಿಕೊಂಡ್ರು. ಅಷ್ಟು ಸ್ಪೀಡಾಗಿ ಹೋಗ್ತಾಯಿದ್ರು. ಮತ್ತು ತುಂಬ ಬೇಗನೆ ಹೋದ್ವಿ ದೇವಸ್ಥಾನಕ್ಕೆ. ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಇದು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲು, ಗಿರಿನಗರ ಇದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ದಾರಗಳನ್ನೆಲ್ಲ ಕಟ್ಟಿದ್ದಾರೆ. ಇವಾಗ ಕಾಯಿ ಕಟ್ತಾರಲ್ಲ ದೇವಸ್ಥಾನದಲ್ಲಿ, ಕಾಯಿ ಕಟ್ಟಿ ಅದನ್ನು ಮುಗಿದ ಮೇಲೆ 2 ವಾರ ಆದಮೇಲೆ ದಾರ ಬಿಚ್ಚಿಬಿಟ್ಟು ಇಲ್ಲಿ ಎಲ್ಲ ಕಟ್ಟಿದ್ದಾರೆ. ನಾನು ಅದೇ ಅನ್ಕೋತೀನಿ, ಇದು ಮೋಸ್ಟ್ಲಿ ಕೈಯಲ್ಲಿ ಬಿಚ್ಚಿರ್ತಾರಲ್ಲ ಅದನ್ನೇ ಇಲ್ಲೆಲ್ಲ ಕಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಇನ್ನೇನು ದಾರ ಇಲ್ಲ ಅನಿಸುತ್ತೆ, ಇದೇ ಥರದ್ದು ಕೊಡೋದು ಕೈಗೆಲ್ಲ ಕಟ್ಕೊಳ್ಳೋದಕ್ಕೆ. ಬಟ್ ಇಲ್ಲಿ ಈ ಕೈ ಆಚೆಯ ಕಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ ನನಗಿನ್ನ. ಸೊ ನಾನು ಕೂಡ ಕಾಯಿ ಕಟ್ಟಿದ್ದೀನಿ. ಅದು ವೆಡ್ನೆಸ್ಡೇಗೆ ಮುಗಿಯುತ್ತೆ, 16th ಡೇ ಆಗುತ್ತೆ ವೆಡ್ನೆಸ್ಡೇ. ಸೊ ಅವಾಗ ಏನಾರನ್ನ ಕೇಳೋಣ ಅಂದ್ಕೊಂಡಿದ್ದೀನಿ, ಈ ಆರೆಂಜ್ ಕಲರ್ ದಾರ ಏನು ಮಾಡೋದು ಅಂತ ಹೇಳಿ. ನೋಡಿ ಇಲ್ಲಿ ಈ ರೀತಿ ಕಾಣುತ್ತೆ ಹೊರಗಡೆಯಿಂದ, ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಗಿರಿನಗರ. ನೋಡಿ ತುಂಬ ರಶ್ ಇದೆ ಇವತ್ತು, ಶನಿವಾರ ಆಗಿರೋದ್ರಿಂದ ಸಖತ್ತು ರಶ್ ಇದೆ. ಸೊ ನನಗೆ ಫಸ್ಟಿಂದ ಆಂಜನೇಯ ದೇವರು ಅಂದರೆ ತುಂಬಾ ಇಷ್ಟ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಆದ್ದರಿಂದ ಇಲ್ಲಿ ನಾನು ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಕಾಯಿ ಕಟ್ಟಿರೋದು. ದಾಸಂಪುರದಲ್ಲಿ ತುಂಬ ಜಾಸ್ತಿ, ಅಲ್ಲೆಲ್ಲ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಹಾಗೂ ಕಾಯಿ ಕಟ್ತಿದ್ದೆ ಅಲ್ಲಿ. ಶನಿವಾರ ಈ ರೀತಿಯಾಗಿ ರಶ್ ಇದೆ ನೋಡಿ. ಇಲ್ಲಿ ಜನ ಕಮ್ಮಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಅದಾದ ನಂತರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು 16 ರೌಂಡ್ ಹಾಕಿ ಬಂದೆ. ನಿಶ್ವಿಕನೂ ಕೈಲೇ ಇಟ್ಕೊಂಡಿದ್ದೆ, ಅವಳು ಪಾಪ ನನ್ನ ಜೊತೆಗೆಲ್ಲ ರೌಂಡ್ ಹಾಕಿದ್ಲು. ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಅವತ್ತಿನ ದಿನದ್ದು ಬಸ್ಸಾರು, ನೆಲವರೆಕಾಯ್ದು. ಥ್ಯಾಂಕ್ ಯು.